ಹಾಗಾಗಿ ನಾನು ಇಲ್ಲಿ ಹೋಗ್ಬಾ ಅಂದೆ, ಇದೆ ಸ್ವಲ್ಪ ಮುಂದೆ ಹೋಗ್ ನೋಡೇ ಇರ್ಲಿಲ್ಲ ಹೊಸ ಜೋಡಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಶುಕ್ರವಾರದ ವ್ಲಾಗ್ ಇದು. ಶುಕ್ರವಾರ ಬೆಳಿಗ್ಗೆ ತಿಂಡಿ ರೊಟ್ಟಿ ಮಾಡಿದ್ದೆ. ಗುರುವಾರ ರಾತ್ರಿ ಸ್ಟಾರ್ಟ್ ಆಗಿದ್ ಮಳೆ ಶುಕ್ರವಾರ ರಾತ್ರಿವರೆಗೂ ಒಂದೇ ಸಮನೆ ಮಳೆ ಆಗಿತ್ತು. ನಾನ್ ಸ್ಟಾಪ್ ಮಳೆ ಆಗಿತ್ತು. ಬೇಜಾರ್ ಬಂದ್ಬಿಟ್ಟಿತ್ತು ಇವತ್ತಿನ ದಿನ. ಅಷ್ಟು ಮಳೆ, ನಾನ್ ಸ್ಟಾಪ್ ಮಳೆ. ವರ್ಷದ ಮೊದಲನೇ ಮಳೆನೆ ಇಷ್ಟು ಬೇಜಾರ್ ತರಿಸ್ಬಿಟ್ಟಿತ್ತು. ಇನ್ನ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ನುಗ್ಗೆಕಾಯಿ ಬೇಳೆ ಸಾರು ಮಾಡ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಹಾಕ್ಬೇಕು. ಸಾರು ಕೂಡ ಕುದೀತಾ ಇದೆ. ನನ್ಗೆ ಒಗ್ಗರಣೆ ಸೊಪ್ಪು ಬೇಕಿತ್ತು, ಹಾಗಾಗಿ ಸಾರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ಬಿಟ್ಟು ಒಗ್ಗರಣೆ ಸೊಪ್ಪು ತರೋದಕ್ ಹೋದ್ರೆ ಆಯ್ತು ಅಂತ. ಈ ಕಡೆ 2 ಬದ್ನೆಕಾಯಿ ಸುಡೋದಕ್ ಹಾಕಿದ್ದೆ. ತುಂಬಾ ಪುಟ್ ಬದ್ನೆಕಾಯಿ ಆಗಿತ್ತು ಅದು. ನಮ್ಮನೆಯವರಿಗೆ ಬದ್ನೆಕಾಯಿ ಗೊಜ್ಜು ಅಂತಂದ್ರೆ ತುಂಬಾ ಇಷ್ಟ. ಅವರಿಗೋಸ್ಕರನೇ ನಾನ್ ಸಾಮಾನ್ಯವಾಗಿ ಗೊಜ್ಜು ಮಾಡೋದು. ನುಗ್ಗೆಕಾಯಿ ಸಿಪ್ಪೆನ ಕೆಳಗಡೆ ಹಾಕ್ಬೇಕಿತ್ತು, ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಬಂದಿದ್ದೆ. ಆಯಿ ಹತ್ರ ಒಗ್ಗರಣೆ ಸೊಪ್ಪು ತೆಗ್ದಿದ್ದು ಇದೆಯಾ ಅಂತ ಕೇಳ್ದೆ. ಹೌದು ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ತಗೊಂಡೆ ಆಯಿ ಹತ್ರನೇ. ಒಂದ್ ಹಸು ಬಂದಿತ್ತು, ನಮ್ಮನೆ ಅಂಗಳದಲ್ಲಿ ನಿಂತ್ಕೊಂಡಿತ್ತು. ಮತ್ತೆ ಫುಲ್ ಸೊಳ್ಳೆ ಎಲ್ಲ ಆಗ್ತದೆ ಅಂತ ಅದನ್ನ ಓಡಿಸಿದ್ದಾಯ್ತು. ಹಾಗೆ ಆಯಿ ಹತ್ರ ಒಂದು ಒಗ್ಗರಣೆ ಸೊಪ್ಪು ತಗೊಂಡು ನಾನು ಮೇಲ್ಗಡೆ ಬಂದೆ. ಇನ್ನ ನಾನು ಕೊನೆಯದಾಗಿ ಬದ್ನೆಕಾಯಿ ಗೊಜ್ಜು ಕೂಡ ಮಾಡ್ಕೊಂಡೆ. ಊಟಕ್ಕೆ ಇವತ್ತು ಅನ್ನ, ಸಾರು, ಬದ್ನೆಕಾಯಿ ಗೊಜ್ಜು, ಕುಡಿಯೋದಕ್ಕೆ ರಾಗಿ ಗಂಜಿ, ಹಂಗೆ ಉಪ್ಪಿನಕಾಯಿ, ಹಪ್ಪಳ ಕೂಡ ಇತ್ತು. ಇಷ್ಟಿತ್ತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಶನಿವಾರ. ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಇಲ್ಲಿ ಮುವ್ವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಮ್ಮನೆಯಿಂದ ಒಂದು 15 ನಿಮಿಷ, ನಮ್ಗೆ ಜಾಸ್ತಿ ದೂರ ಏನಿಲ್ಲ. ಮುವ್ವಾ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬಾ ದಿನ ಆಗಿತ್ತು ಹೋಗಿ ಬರುವ ಅಂತ. ಇವತ್ತು ಷಷ್ಠಿ ಬೇರೆ, ಹಂಗಾಗಿ ನಿನ್ನೆ ಎಲ್ಲ ತುಂಬಾ ಜೋರ್ ಮಳೆ ಆಗಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಸಮನೆ ಮಳೆ ಆಗಿತ್ತು. ಇವತ್ತು ಮಳೆ ಇಲ್ಲ, ಆದ್ರೂ ಹೇಳೋದಕ್ಕಾಗೋದಿಲ್ಲ ಅಂತ ಕಾರಲ್ಲಿ ಬಂದ್ವಿ. ನಾನು 2 ವೀಲರ್ ಅಲ್ಲೇ ಹೋಗ್ಬಾ ಅಂದೆ, ಆದ್ರೂ ಈ ಮಳೆಗಾಲದಲ್ಲಿ ಹೇಳೋದಕ್ಕಾಗೋದಿಲ್ಲ ಎಷ್ಟೊತ್ತಿಗೆ ಮಳೆ ಎಷ್ಟೊತ್ತಿಗೆ ಬಿಸಿಲು ಅಂತೇಳಿ. ಇನ್ನೇನು ದೇವಸ್ಥಾನದ ಸಮೀಪ ಇದ್ವಿ, ಇನ್ನೊಂದು 5 ನಿಮಿಷ ಅಷ್ಟೇನೆ ದೇವ್ರ ದರ್ಶನ ಮಾಡಿಕೊಂಡು ಬರೋದು. ಇವತ್ತು ಷಷ್ಠಿ, ತಿಂಗಳಲ್ಲಿ 2 ಷಷ್ಠಿ ಬರ್ತದೆ. ಮನೆಯವರು ಇಲ್ಲಿ, ನಾನಿವತ್ತೇ ಬ್ಯಾಕ್ ಸೈಡ್ ಶಿಫ್ಟ್ ಆಗಿದ್ದೀನಿ, ಬ್ಯಾಕ್ ಸೀಟ್ಗೆ. ಇಲ್ಲಿ ರಸ್ತೆಗಳೆಲ್ಲ ತಿರುವು ಮುರುವು, ನಿಧಾನಕ್ಕೆ ಚಲಿಸ್ಬೇಕು. ಇವಾಗ ನಾವು ಬಾಸ್ಕೇರಿ ಸಮೀಪ ಇದ್ವಿ. ಬಾಸ್ಕೇರಿ ಬ್ರಿಡ್ಜ್ ಇದು. ಈ ಕಡೆ ನೇಚರ್ ಮಾತ್ರ ತುಂಬಾ ಚಂದ ಇದೆ. ಇದು ಬಂದು ಗೇರ್ಸೊಪ್ಪ ರೂಟ್ ಅಲ್ಲೇನೆ ಒಂದು ಕಮಾನ್ ಸಿಕ್ಕಿದೆ. ಹೊನ್ನವಾರದಿಂದ ತುಂಬಾ ದೂರ ಏನಿಲ್ಲ. ಹೊನ್ನವಾರದಿಂದ ಒಂದು 15 ನಿಮಿಷ ಮುವ್ವಾ ಸುಬ್ರಹ್ಮಣ್ಯ ದೇವಸ್ಥಾನ. ನಾವು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದೀವಿ ಇವಾಗ. ಸೂಪರ್ ನೇಚರ್. ಇಲ್ಲಿ ಮದ್ವೆ ಹಾಲ್ ಕೂಡ ಇದೆ, ಸ್ವಲ್ಪ ಮೇಲ್ಗಡೆ ಹಾಲ್ ಇದೆ. ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕುಂಕುಮಾರ್ಚನೆ, ಆರತಿ, ತುಪ್ಪದ ದೀಪದ್ದು ಎಲ್ಲ ಚೀಟಿ ತಗೊಂಡು ಅಲ್ಲಿಂದ ಸೀದಾ ಕೆಳಗಡೆ ಬಂದ್ವಿ. ಕೈ ಕಾಲೆಲ್ಲ ತೊಳ್ದು ಒಳಗಡೆ ಹೋಗ್ತಾ ಇದೀವಿ ಇವಾಗ. ದೇವಸ್ಥಾನದ ಎದುರುಗಡೆನೆ ಪುಷ್ಕರಣಿ ಕೂಡ ಇದೆ. ಸ್ವಲ್ಪ ಮುಂದೆ ಹೋಗ್ಬೇಕು, ಒಂದ್ 2-3 ನಿಮಿಷ ಮುಂದೆ ಹೋಗ್ಬೇಕು. ಸಾಮಾನ್ಯವಾಗಿ ಯಾರು ಹೋಗೋದಿಲ್ಲ, ಕಡಿಮೆನೆ. ಇಲ್ಲಿ ನಲ್ಲಿ ಇದೆ, ಅಲ್ಲೇನೆ ಕೈ ಕಾಲು ತೊಳ್ಕೊಳ್ತಾರೆ. ಯಾವತ್ತಾದ್ರೂ ಹೋದಾಗ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ. ದೇವ್ರ ದರ್ಶನ ಮಾಡ್ಕೊಂಡು ಕುಂಕುಮಾರ್ಚನೆ, ಆರತಿ ಎಲ್ಲ ಮಾಡ್ಕೊಟ್ರು ಭಟ್ರು. ಹಂಗೇನೆ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ನಾವು ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಹೊಸದಾಗಿ ಕಟ್ಟಡ ನಿರ್ಮಾಣ ಆಗಿದೆ. ಇವಾಗ ಒಂದು 3 ವರ್ಷ 4 ವರ್ಷ ಆಯ್ತೇನೋ. ತುಂಬಾ ಚೆನ್ನಾಗ್ ಬರ್ತಿರ್ತಾರೆ, ತುಂಬಾ ಚೆನ್ನಾಗಿ ಗೊತ್ತಿದೆ ಕೂಡ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ನಿಮ್ಗೂ ಕೂಡ ಮಾಡ್ಸಿದೀನಿ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ. ವಿಡಿಯೋ ಮಾಡೋದಕ್ಕೆ ಅಲ್ಲಿ ಪರ್ಮಿಷನ್ ಕೇಳ್ಬಿಟ್ಟು ವಿಡಿಯೋ ಮಾಡಿರುವಂತದ್ದು. ದೇವ್ರ ದರ್ಶನ ಮುಗಿಸ್ಕೊಂಡು ಹಂಗೇನೆ ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ನಿಂತಿದ್ವಿ. ಇನ್ನ ಮನೆ ಕಡೆ ಹೊರಟ್ವಿ. ಇಲ್ಲಿ ಹುಲಿ ದೇವ್ರಿದೆ, ಹಂಗೇನೆ ಹರಕೆ ಮಾಡ್ಕೊಂಡವ್ರು ನಾಗರ ಕಲ್ಲನ್ನ ಹಾಕ್ತಾರೆ. ಅಲ್ಲಿ ತುಂಬಾ ನಾಗರ ದೇವ್ರಿದೆ. ದೇವ್ರ ದರ್ಶನ ಆಯ್ತು. ಇವತ್ತು ಷಷ್ಠಿ, ಬೆಳಿಗ್ಗೆ ಹೋದ್ರೆ ಜಾಸ್ತಿ ಜನ ಇರೋದಿಲ್ಲ. ನಂತರ ಕೊನೆಗೆ ಜಾಸ್ತಿ ಜನ ಕೂಡ ಇರ್ತಾರೆ, ರಶ್ ಕೂಡ ಆಗ್ತದೆ ದೇವಸ್ಥಾನ. ಮಹಾಪೂಜೆ ಹೊತ್ತಿಗೆಲ್ಲ ತುಂಬಾ ರಶ್ ಇರ್ತಾರೆ. ಮಹಾಪೂಜೆ ಅಂತೂ ನೋಡೋ ಹಾಗಿರ್ತದೆ. ನಾವು ಲಾಸ್ಟ್ ಮಾರ್ಚ್ ಅಲ್ಲಿ ನೋಡಿದ್ವಿ ಮಹಾಪೂಜೆನ. ನಾನು ಯಾವತ್ತೂ ಕೂಡ ಮಹಾಪೂಜೆ ನೋಡೇ ಇರ್ಲಿಲ್ಲ. ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ ರೀ. ದೇವ್ರಿದ್ದು ಮಹಾಪೂಜೆ ತುಂಬಾ ಹೊತ್ತು ಪೂಜೆ ಮಾಡ್ತಾರೆ. ತುಂಬಾ ಸಮಯ ಬೇಕು, ತುಂಬಾ ಸಮಯ ನಿಂತ್ಕೊಳ್ಬೇಕು.
ಹೋಗಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕು. ಇವತ್ತು ಬಿಸಿಲು ಬೇರೆ ಇದೆ, ಮಳೆ ಬರೋ ತರ ಏನಿಲ್ಲ. ಭಟ್ರು ಹೂವು ಕೊಟ್ರು, ಮಲ್ಲಿಗೆ ಹೂವು. ಇವಾಗ ನಾವು ಹೊನ್ನಾವರ ಕಡೆ ಹೊರಟ್ವಿ. ಮೊದ್ಲಿಗೆ ARM ಹೋಗ್ಬೇಕಂತ ಹೇಳಿ ARM ಹತ್ರ ಬಂದ್ವಿ. ಹೊಸ ಜೋಡಿ ಇಲ್ಲಿ ಮಂಜಣ್ಣ ಮತ್ತೆ ಮುಕ್ತಕ್ಕ ಸಿಕ್ಕಿದ್ರು. ಟ್ರಿಪ್ ಹೋದಂತಹ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಮಂಜಣ್ಣ ಯಾರು ಅಂತ. ಬಾವ ಅವ್ರದ್ದು ಮತ್ತೆ ನಮ್ಮನೆಯವ್ರದ್ದೆಲ್ಲ ಫ್ರೆಂಡ್ ಮಂಜಣ್ಣ. ಆಮ್, ನಾವು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ನೆನ್ಪ್ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಇವತ್ತು ದೇವಸ್ಥಾನದಲ್ಲಿ ಸಿಕ್ಕರು ಸಿಗ್ಬಹುದು ಅಂತ ನೋಡಿದ್ರೆ ARM ಎದುರುಗಡೆ ಇದ್ರು ಇಬ್ರುನು. ಸುಮಾರು ಹೊತ್ತು ಅಲ್ಲಿ ಮಾತಾಡ್ತಾ ನಿಂತ್ವಿ. ಮಾತಾಡ್ಕೊಂಡು ಅಲ್ಲಿಂದ ಸೀದಾ ARM ಗೆ ಬಂದೆ ನಾನು. ತುಂಬಾ ಹೊತ್ತು ನಿಂತಿದ್ವಿ, ಏನಿಲ್ಲ ಅಂತಂದ್ರುನು ಒಂದ್ 10 ನಿಮಿಷ ನಿಂತಿದ್ವಿ. ನನ್ಗೆ ಈ ಪೇಪರ್ ಅವಲಕ್ಕಿ, ಒಗ್ಗರಣೆ ಅವಲಕ್ಕಿ, ಕಡ್ಲೆ ಹಿಟ್ಟು ಎಲ್ಲ ಬೇಕಿತ್ತು. ಕಾಬೂಲ್ ಕಡ್ಲೆ, ವಟಾಣಿ ಇವೆಲ್ಲ ಬೇಕಿತ್ತು. ಎಲ್ಲಾನು ತಗೊಳ್ತಾ ಇದೀನಿ, ಸಕ್ಕರೆ ಎಲ್ಲಾನು. ARM ಅಲ್ಲಿ ಸುಮಾರಷ್ಟು ಖರೀದಿ ಆಯ್ತು ಇವತ್ತು. ಇನ್ನ ದೇವ್ರಿಗೆ ಉದ್ಬತ್ತಿ ಎಲ್ಲ ನೋಡ್ತಾ ಇದ್ದೆ. ನನ್ಗೆ ಮನೆ ತುಂಬಾ ಅಂತಿರ್ಬೇಕು ಯಾವಾಗ್ಲೂನು. ತುಂಬಾ ಪರಿಮಳ ಇರೋ ಉದ್ಬತ್ತಿ ಬೇಕು ದೇವ್ರಿಗೆ ಅಂತ ಹುಡುಕ್ತಾ ಇರ್ತೀನಿ ಯಾವಾಗ್ಲೂನು. ಒಂದು ಖಾರ, ಮೈಲ್ಡ್ ಖಾರ, ಅದು ತುಂಬಾ ಖಾರ ಅಂತ, ರೆಡ್ ಕಲರ್ ಇದೆ. ಮತ್ತೆ ನನ್ಗೆ ಸೋಪ್ಗಳಂತಂದ್ರೆ ತುಂಬಾ ಇಷ್ಟ. ಸ್ನಾನಕ್ಕೆ ಸೋಪ್ ಆಗಿರ್ಬಹುದು, ಬಟ್ಟೆ ಸೋಪ್ ಅಂತಂದ್ರೆ ತುಂಬಾ ಇಷ್ಟ ನನ್ಗೆ. ನೀವ್ ನಗ್ಬಹುದು ಕೇಳಿದ್ರೆ. ಮುಂಚೆಲ್ಲ ನಾನು ಸ್ನಾನಕ್ಕೆ ಸೋಪನ್ನ ಬೇರೆ ಬೇರೆ ಎಲ್ಲ ತಂದು ಟ್ರಯಲ್ ನೋಡ್ತಾ ಇದ್ದೆ. ಒಂದಿನ ನನ್ಗೆ ಮುಖಕ್ಕೆ ಅಲರ್ಜಿ ಆಗ್ಬಿಡ್ತು, ಆವತ್ತಿಂದ ಬಿಟ್ಬಿಟ್ಟಿದೀನಿ. ಇವಾಗ ಮೈಸೂರ್ ಸ್ಯಾಂಡಲ್ ಅಷ್ಟೇ ತರುವಂತದ್ದು. ಸುಮಾರಷ್ಟು ಖರೀದಿ ಆಯ್ತು. ಹಂಗೆ ಖರೀದಿ ಎಲ್ಲ ಮಾಡ್ಕೊಂಡು ಬಿಲ್ಲಿಂಗ್ ಮಾಡ್ಕೊಂಡು ಅಲ್ಲಿಂದ ಪಕ್ಕದಲ್ಲಿ ಒಂದು ಹೊಸದಾಗಿ ಮೆಡಿಕಲ್ ಆಗಿತ್ತು. ನನ್ಗೆ ಒಂದು ಕ್ರೀಮ್ ಬೇಕಿತ್ತು. ಮುಂಚೆ ತರ ಇವಾಗ ಬೇರೆ ಯಾವ್ದು ಕ್ರೀಮ್ ಗಳನ್ನ ನಾನು ಯೂಸ್ ಮಾಡೋದಿಲ್ಲ. ಬೇಬಿ ಕ್ರೀಮ್ ಮತ್ತೆ ಬೇಬಿ ಪೌಂಡ್ಸ್ ಯೂಸ್ ಮಾಡ್ತೀನಿ. ತರೋದಕ್ ಹೋಗಿದ್ದೆ. ಶಾಪಿಂಗ್ ಮುಗೀತಲ್ಲ, ಹೋದ್ರೆ ಮತ್ತಿಷ್ಟು ಶಾಪಿಂಗ್ ಇತ್ತು. ಆದ್ರೆ ಎಲ್ಲಾ ಕಡೆ ಹೋಗೋದಕ್ಕಾಗ್ಲಿಲ್ಲ. ಮತ್ತೊಂದಿನ ಇವಾಗ ತಾನೇ ಮನೆಗ್ ಬಂದೆ. 1:10 ಲೇಟೇ ಆಯ್ತು. ಗ್ರಾಸರೀಸ್ ತರೋದಕ್ ಹೋಗಿದ್ವಿ ಅಲ್ವಾ, ಅಲ್ಲಿ ಲೇಟ್ ಆಯ್ತು. ಇನ್ನ ಒಂದೇನಂದ್ರೆ ಇನ್ನ ಒಂದ್ 2-3 ಕಡೆ ಹೋಗ್ಬೇಕಿತ್ತು. ನಂದೊಂದು ಕಾಲ್ಗೆಜ್ಜೆ ರಿಪೇರಿ ಇತ್ತು, ಅದಕ್ಕೆಲ್ಲ ಹೋಗ್ತೀನಿ ಅಂತಂದ್ರೆ ಸಮಯ ಆಗ್ತದೆ. ಮತ್ತೆ ನಾನು ತಗೊಂಡ್ ಬೇರೆ ಹೋಗಿರ್ಲಿಲ್ಲ. ಒಂದ್ ಕಾಲ್ಗೆಜ್ಜೆ ಕಟ್ ಆಯ್ತು, ಇನ್ನ ಒಂದ್ ಕಾಲ್ಗೆಜ್ಜೆ ಇದೆ ನನ್ನ ಹತ್ರ. ಅದನ್ನ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ವಾಶ್ ಮಾಡಿಸ್ಬೇಕು. ಸ್ವಲ್ಪ ಲೂಸ ಇದೆ ಅದು, ಹಂಗಾಗಿ ಇನ್ನ ಒಂದಿನ ಹೋದ್ರೆ ಆಯ್ತು ಅಂತ ಹೇಳಿ ಬಂದೆ ನಾನು. ಹೋದ್ರೆ ಇನ್ನ ಒಂದ್ 2-3 ಕಡೆ ಹೋಗ್ಬೇಕಿತ್ತು, ಅಷ್ಟು ಕೆಲ್ಸಗಳಿತ್ತು ಅಲ್ವಾ ರೀ. ಇವತ್ತು ಬಿಸಿಲಿದೆ, ಬೇಗನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬೇಕು, ಅಡ್ಗೆ ಮಾಡ್ಕೊಳ್ಬೇಕು, ಹಿಂಗೆ ಕೆಲ್ಸಗಳೆಲ್ಲ ನಡೀತಾ ಇದೆ. ನಿನ್ನೆ ದಿನ ನನ್ಗೆ ತುಂಬಾ ಬೇಜಾರ್ ಬಂದಿತ್ತು, ಬೆಳಿಗ್ಗೆಯಿಂದ ಸಂಜೆವರೆಗೂನು. ಏನಂತಂದ್ರೆ ಬಿಡುವಿಲ್ಲದ ಮಳೆ ಆಗಿತ್ತು ನಿನ್ನೆ, ಹಂಗಾಗಿನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಂತ ಅನಿಸ್ತಾ ಇತ್ತು. ಇವತ್ತು ಹಾಫ್ ಡೇ, ನನ್ ಮಗ ಬೇಗನೆ ಬರ್ತಾನೆ ಸ್ಕೂಲಿಂದ. ಅವನಿಗೋಸ್ಕರ ಅಂತೆಲ್ಲ ಚಿಕ್ಕ ಪುಟ್ಟ ಎಲ್ಲ ಸ್ನಾಕ್ಸ್ ತಂದಿದ್ದೀನಿ. ಮೊಬೈಲ್ ನೋಡ್ತಾನಲ್ವಾ, ಏನೇನೋ ಕೇಳ್ತಾನೆ. ಅದೆಲ್ಲ ತಿನ್ಬಾರ್ದು ಮಗ್ನೆ, ತಿನ್ಬೇಡ, ಏನ್ ಹೇಳಿದ್ರು ಕೇಳೋದಿಲ್ಲ. ಏನಾದ್ರೂ ತಿನ್ನೋದೆಲ್ಲ ನೋಡಿದ್ರೆ, ಅಂದ್ರೆ ಏನಾದ್ರೂ ಹೊಸ ತಿಂಡಿ ಎಲ್ಲ ನೋಡಿದ್ರೆ ಕೇಳ್ತಾನೆ. ತಿನ್ಬಾರ್ದು ಮಗ್ನೆ, ಬೇಡ ಅಂದ್ರೂ ಕೇಳೋದಿಲ್ಲ. ಇಲ್ಲ ಚಿಕ್ಕಮ್ಮ, ಈಗ್ಲೇ ಬೇಕು ನನಗೆ ಅಂತ ಹೇಳಿ ಏನೇನೋ ಒಂದಿಷ್ಟು ಹೇಳಿದ್ದ, ತಂದಿದ್ದೀನಿ. ಸಂತೆಗೆ ಹೋಗ್ಲಿಲ್ಲ ಇವತ್ತು, ಸಿಗ್ತೀನಿ ಸ್ನೇಹಿತರೆ ಆಮೇಲೆ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ಖುಷಿಯಿಂದ ಬಂದೆ. ನಂತರ ಮತ್ತೆ ಏನು ವಿಡಿಯೋ ಮಾಡೋದಕ್ ಸಾಧ್ಯವಾಗ್ಲಿಲ್ಲ. ನನ್ಗೆ ನಿನ್ನೆ ದಿನ ಅನ್ಸಿದ್ದಿಷ್ಟೇನೆ, ಜೀವನ ತುಂಬಾ ಕ್ಷಣಿಕ. ಒಂದು ಕ್ಷಣದಲ್ಲಿ ಒಳ್ಳೇದು ಆಗ್ಬಹುದು, ಕೆಟ್ಟದ್ದು ಆಗ್ಬಹುದು ಅಂತ ಮನ್ಸಿಗೆ ತುಂಬಾ ಅನ್ಸ್ತಾ ಇತ್ತು. ಹಾಗೆ ನಿನ್ನೆ ಸ್ವಲ್ಪ ಬೇಜಾರಲ್ಲೇ ಹೋಯ್ತು ದಿನ. ತುಂಬಾ ವಿಚಾರನ ಹೇಳ್ಕೊಳ್ಳೋದಕ್ ಆಗೋದಿಲ್ಲ ಸ್ನೇಹಿತರೆ. ಇನ್ನ ಭಾನುವಾರ ಸ್ವಲ್ಪ ಪಾರ್ಸಲ್ ಇತ್ತು. ಪಾರ್ಸಲ್ ಎಲ್ಲ ಬಂದಿದ್ದು ವಿಡಿಯೋ ಮಾಡ್ಕೊಂಡೆ ನಾನು. ವ್ಲಾಗ್ ಏನು ಮಾಡುವಷ್ಟು ಮನ್ಸಷ್ಟು ಸರಿ ಇರ್ಲಿಲ್ಲ, ಹಂಗಾಗಿ ಇದಿಷ್ಟು ವಿಡಿಯೋ ಮಾಡ್ಕೊಂಡೆ. ಎಲ್ಲಾ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.